ಶೇರ್ ಮಾಡುವಂತಹ ವಿಷಯ, ಪ್ರಪಂಚವನ್ನೇ ತನ್ನನ್ನು ತಿರುಗಿ ನೋಡುವಂತೆ ಮಾಡಿದ ವಿಶ್ವ ಕಂಡಂತಹ ಏಕೈಕ ಫುಟ್ಬಾಲ್ ತಾರೆ. ಆ ಆಟಗಾರನ ಹೆಸರೇ ಕ್ರಿಸ್ಟಿಯಾನೋ ರೊನಾಲ್ಡೋ. ಕ್ರಿಸ್ಟಿಯಾನೋ ರೊನಾಲ್ಡೋ ಒಂದು ಬಡ ಕುಟುಂಬದಲ್ಲಿ ಬೆಳೆದರು. ಅವರು ಮತ್ತು ಅವರ ಒಡ ಹುಟ್ಟಿದವರು ಒಂದು ಸಣ್ಣ ಕೋಣೆಯನ್ನು ಹಂಚಿಕೊಳ್ಳುತ್ತಿದ್ದರು. ಅವರ ತಾಯಿ ಕೆಲವೊಮ್ಮೆ ತಮಗಾಗಿ ಆಹಾರವಿಲ್ಲದಿದ್ದರೂ ಅವರ ಮಗನಿಗಾಗಿ ವಸ್ತುಗಳನ್ನು ಖರೀದಿಸಲು ಶ್ರಮಿಸುತ್ತಿದ್ದರು. ಇದರಿಂದ ಅವರು ಇತರ ಮಕ್ಕಳ ಮುಂದೆ ತರಬೇತಿಗೆ ಹೋಗಲು ಅನುಕೂಲವಾಗುತ್ತಿತ್ತು. ಅವರು 15ನೇ ವಯಸ್ಸಿನಲ್ಲಿರುವಾಗಲೇ ಕುಟುಂಬ ಸಂಬಂಧಿತ ಸವಾಲುಗಳು ಎದುರಾಗುತ್ತಿತ್ತು. ಅವರ ತಂದೆ ಮದ್ಯವ್ಯಸನಿ ಮತ್ತು ಕೆಲವೊಮ್ಮೆ ತೊಂದರೆಗಳನ್ನು ಎದುರಿಸುತ್ತಿದ್ದರು. ಅವರು ತಮ್ಮ ತಂದೆಯನ್ನು ಪುನರ್ವಸತಿ ಕೇಂದ್ರಕ್ಕೆ ಕಳುಹಿಸಲು ಪ್ರಯತ್ನಿಸಿದರು, ಆದರೆ ಅದು ವಿಫಲವಾಯಿತು. 2005ರಲ್ಲಿ ಅವರು ನಿಧನರಾದರು. ಇದು ರೊನಾಲ್ಡೋಗೆ ಆಘಾತವಾಯಿತು. ಅವರು ಮಡ್ಯಾರಾದ ಫುನ್ಚಲ್ನಲ್ಲಿ ಜನಿಸಿದರು ಮತ್ತು ಪ್ರಪಂಚದ ಅತ್ಯುತ್ತಮ ಆಟಗಾರರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಅವರು 12ನೇ ವಯಸ್ಸಿನಲ್ಲಿ ಸ್ಪೋರ್ಟಿಂಗ್ ಸಿಪಿಗೆ ಸೇರಿದರು ಮತ್ತು ನಂತರ ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ದೊಡ್ಡ ಮೊತ್ತಕ್ಕೆ ಸೇರಿದರು. ಅವರು ರಿಯಲ್ ಮ್ಯಾಡ್ರಿಡ್, ಜುವೆಂಟಸ್ ಮತ್ತು ಇತ್ತೀಚೆಗೆ ಅಲ್ ನಾಸರ್ನಂತಹ ಕ್ಲಬ್ಗಳಿಗೆ ಆಡಿದ್ದಾರೆ. ಮತ್ತು ಅವರ ವೃತ್ತಿ ಜೀವನದಲ್ಲಿ 12ನೇ ವಯಸ್ಸಿನಲ್ಲಿ ಅವರು ಸ್ಪೋರ್ಟಿಂಗ್ ಸಿಪಿ ಯುವ ಅಕಾಡೆಮಿಗೆ ಸೇರಿದರು. ನಂತರ 1500 ಪೌಂಡ್ಗಳಿಗೆ ಸಹಿ ಹಾಕಿದರು. ಕ್ರಿಸ್ಟಿಯಾನೋ ರೊನಾಲ್ಡೋ ಆರಂಭಿಕ ಜೀವನ. ಕ್ರಿಸ್ಟಿಯಾನೋ ರೊನಾಲ್ಡೋ ಡಾಸ್ ಸ್ಯಾಂಟೋಸ್ ಅವೇರೊ 1985ರಲ್ಲಿ ಫೆಬ್ರವರಿ 5ರಂದು ಮಡ್ಯಾರಾದ ಫುನ್ಚಲ್ನಲ್ಲಿ ಜನಿಸಿದರು. ಅವರು ಮಾರಿಯಾ ಡೊಲೋರೆಸ್ ಡಾಸ್ ಸ್ಯಾಂಟೋಸ್ ಮತ್ತು ಜೋಸ್ ಡಿನಿಸ್ ಅವೇರೊ ಅವರ ಕಿರಿಯ ಮಗ. 15ನೇ ವಯಸ್ಸಿನಲ್ಲಿ ಅವರಿಗೆ ರೇಸಿಂಗ್ ಹಾರ್ಟ್ ಇರುವುದು ಪತ್ತೆಯಾಯಿತು, ಆದರೆ ಲೇಸರ್ ಶಸ್ತ್ರಚಿಕಿತ್ಸೆಯ ನಂತರ ಫುಟ್ಬಾಲ್ ಆಡುವುದನ್ನು ಮುಂದುವರಿಸಿದರು. ಕ್ರಿಸ್ಟಿಯಾನೋ ರೊನಾಲ್ಡೋ ಆದರೂ ತನ್ನ ಗೋಲನ್ನು ಮರೆಯದೆ ರೊನಾಲ್ಡೋ ಮುಂದೆ ಸಾಗಿದರು. ಅವರ ವೃತ್ತಿ ಜೀವನವನ್ನು ನೋಡುವುದಾದರೆ 2003ರಲ್ಲಿ ಮ್ಯಾಂಚೆಸ್ಟರ್ ಯುನೈಟೆಡ್ಗೆ $14 ಮಿಲಿಯನ್ ಸಹಿ ಹಾಕಿದರು. ಅವರು ತಮ್ಮ ವೃತ್ತಿ ಜೀವನದಲ್ಲಿ ಒಟ್ಟು 5 ಬ್ಯಾಲನ್ ಡಿ'ಒರ್ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. 5 ಬಾರಿ ಫಿಫಾ ವಿಶ್ವ ಆಟಗಾರ ಪ್ರಶಸ್ತಿಯನ್ನು ಕೂಡ ಈ ಕ್ರಿಸ್ಟಿಯಾನೋ ರೊನಾಲ್ಡೋ ಗೆದ್ದಿದ್ದಾರೆ. ಅವರು 5 ಚಾಂಪಿಯನ್ಸ್ ಲೀಗ್ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ, ಅದರಲ್ಲಿ 3 ರಿಯಲ್ ಮ್ಯಾಡ್ರಿಡ್ನೊಂದಿಗೆ ಸತತವಾಗಿ ಹ್ಯಾಟ್ರಿಕ್ ಗೆದ್ದಿದ್ದಾರೆ. ಈ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಮ್ಯಾಂಚೆಸ್ಟರ್ ಯುನೈಟೆಡ್ನೊಂದಿಗೆ ಸತತ 3 ಪ್ರೀಮಿಯರ್ ಲೀಗ್ ಪ್ರಶಸ್ತಿಗಳು, ಚಾಂಪಿಯನ್ಸ್ ಲೀಗ್ ಮತ್ತು ಫಿಫಾ ಕ್ಲಬ್ ವಿಶ್ವ ಕಪ್ ಗೆದ್ದರು. ಕ್ರಿಸ್ಟಿಯಾನೋ ರೊನಾಲ್ಡೋರವರ ಸಾಧನೆಗಳನ್ನು ನೋಡುವುದಾದರೆ ಅಂತಾರಾಷ್ಟ್ರೀಯ ಫುಟ್ಬಾಲ್ನಲ್ಲಿ ಅತ್ಯಂತ ಹೆಚ್ಚು ಗೋಲು ಗಳಿಸಿದ ಆಟಗಾರ ಒಬ್ಬರಿದ್ದರೆ ಅದು ಕ್ರಿಸ್ಟಿಯಾನೋ ರೊನಾಲ್ಡೋ. ರೊನಾಲ್ಡೋ ಪೋರ್ಚುಗಲ್ನ ನಾಯಕತ್ವವನ್ನು ವಹಿಸಿಕೊಂಡು ಯೂರೋ 2012ರಲ್ಲಿ ಸೆಮಿಫೈನಲ್ ತಲುಪಲು ತಂಡವನ್ನು ಮುನ್ನಡೆಸಿದರು. ಅವರು ರಿಯಲ್ ಮ್ಯಾಡ್ರಿಡ್ನೊಂದಿಗೆ 2013ರಲ್ಲಿ ಫಿಫಾ ಬಾಲನ್ ಡಿ'ಒರ್ ಪ್ರಶಸ್ತಿಯನ್ನು ಗೆದ್ದರು. ಮಾತ್ರವಲ್ಲ, ಇತ್ತೀಚೆಗೆ ಫೇಮಸ್ ಟಾಪಲ್ಲಿರುವಂತಹ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್, ಇದರಲ್ಲಿ ಇನ್ಸ್ಟಾಗ್ರಾಮ್ ಬಿಟ್ಟರೆ ನಂತರ ಫೇಮಸ್ ಆಗಿರುವಂತಹ ನಂಬರ್ 1 ಒಂದು ಟಾಪ್ ಪೊಸಿಷನ್ನಲ್ಲಿರುವಂತಹ ಆಟಗಾರನೇ ಕ್ರಿಸ್ಟಿಯಾನೋ ರೊನಾಲ್ಡೋ. ಇವರು ಕೇವಲ ಆಟದೊಂದಿಗೆ ಫೇಮಸ್ ಆಗಿರುವುದು ಮಾತ್ರವಲ್ಲ, ಜನರಿಗೆ ಸಹಾಯ ಮಾಡುತ್ತಾ, ತಂದೆ ತಾಯಿ ಇಲ್ಲದಿರುವಂತಹ ಮಕ್ಕಳಿಗೆ, ಅದೇ ರೀತಿ ಪಾಪದವರಿಗೆ, ಬಡ ಕುಟುಂಬಗಳಿಗೆ ತನ್ನ ಹಳೆ ಕಾಲವನ್ನು ನೆನಪಿಸುತ್ತಾ ಕ್ರಿಸ್ಟಿಯಾನೋ ರೊನಾಲ್ಡೋ ಇಂದಿಗೂ ಪಾಪದವರಿಗೂ, ಅದೇ ರೀತಿ ತಂದೆ ತಾಯಿ ಇಲ್ಲದೇ ಇರುವಂತಹ ಮಕ್ಕಳಿಗೂ ಸಹಾಯವನ್ನು ಮಾಡುವುದರಲ್ಲಿ ಮೊದಲ ಕೈ ಎಂದು ವಿಶ್ವಕ್ಕೆ ಗೊತ್ತಿದೆ. ಮಾತ್ರವಲ್ಲ, ತಾನೋರ್ವ ದೊಡ್ಡ ಆಟಗಾರನೆಂಬುವ ಜಂಬವೂ ಕೂಡ ಕ್ರಿಸ್ಟಿಯಾನೋ
ರೊನಾಲ್ಡೋ ಬಳಿ ಇಲ್ಲ. ಯಾಕೆಂತಂದರೆ ಪಾಪದವರಿಗೆ ಸಹಾಯ ಮಾಡುತ್ತಾ, ಸಾಮಾನ್ಯ ಹುಡುಗರಿಗೆ ಫೋಟೋವನ್ನು ಕೊಡುತ್ತಾ ಇವರೊಂದಿಗೆ ತುಂಬ ನಮಗೆ ಕಲಿಯೋದಿದೆ. ಸಾಧನೆ ಎನ್ನುವುದು ಸುಮ್ಮನೆ ಸಿಗೋದಲ್ಲ, ಅದರ ಹಿಂದೆ ನಾವು ಹೋಗಬೇಕಾಗುತ್ತೆ, ಪರಿಶ್ರಮವನ್ನು ಪಡಬೇಕಾಗುತ್ತೆ. ತನ್ನ ಕಡೆ ತಿರುಗಿ ಬೀಳುವಂಗೆ ಮಾಡಿರುವಂತಹ ಆಟಗಾರ ಒಬ್ಬರಿದ್ದರೆ ಅದು ಕ್ರಿಸ್ಟಿಯಾನೋ ರೊನಾಲ್ಡೋ.